ಫ್ರೆಂಡು ಅಂದ್ರೆ ಬಾಯ್ ಫ್ರೆಂಡ ಇಲ್ಲ ಗರ್ಲ್ ಫ್ರೆಂಡ್ ಅಮ್ಮ? ಬಾಯ್ ಫ್ರೆಂಡ್ ಅಂತಾನೆ ಅನ್ಕೊಳ್ಳಿ. ಅಣ್ಣ, ಇಷ್ಟಕ್ಕೂ ನಿಮ್ಮ ಹತ್ರ ಸ್ವಲ್ಪ ಮಾತಾಡ. ಕೇಳಮ್ಮ, ಒಂದಲ್ಲ ನೂರು ಕೇಳಮ್ಮ. ಅದಕ್ಕೆ ಯಾಕೆ ಅಷ್ಟೊಂದು ಸಂಪಾದ ಪಡ್ಕೊತೀಯ? ಎಷ್ಟು ಯಾರು ನನ್ನ ಪ್ರೀತಿಯ ತಂಗಿಯಲ್ಲಮ್ಮ. ಸದಾ ಈ ಅಣ್ಣ ಕಣ್ಣು ಮುಂದೆ ನಗ್ನಂತೆ ಇರೋದೇ ನನ್ನ ಆಸೆ. ನೀವು ನನ್ನ ತವರಿನ ಸಿರಿ ಕಣಮ್ಮ, ನನ್ನ ತವರಿನ ಸಿರಿ. ಏನು ಕೇಳಮ್ಮ? ಪ್ರೀತಿ ತಂದಿನ? ಹೌದಮ್ಮ. ಸರಿ, ಹಾಗೆ ಅಣ್ಣ, ನಾನು ಮದುವೆ ಅನ್ನೋದಾದ್ರೆ ಅದು ಅಮ್ಮನ ಮಾತ್ರ. ಇದಕ್ಕೆ ನೀನು ಒಪ್ಪಿಗೆನಾ? ನೀ ಸುಮ್ಮಿದ್ಯಾ? ಯಾಕ ಬಿಡ್ತೀಯಾ? ಬಗ್ಗೆ ಗೊತ್ತಿದೆ, ಇಲ್ಲಿ ಮಾತಾಡ್ತಾರೆ. ಮಾಡಿದ್ರಿ ನಾಗ ಯಾರು ಒಬ್ಬರಿಗೊಬ್ರು ಮಾತು ಬೆಳೆಸ್ತಾ ಇದ್ದೀರಾ? ನಾನು ಇದ್ದೀನಿ, ಒಳ್ಳೆಯದಾದ್ರು ಕೆಟ್ಟದಾದ್ರು ಅಂತ ತೀರ್ಮಾನ ಮಾಡೋದಕ್ಕೆ ನನಗೂ ಅವಕಾಶ ಮಾಡ್ತೀನಿ. ಮಾಡಿ ನೀನು ನಮ್ಮ ಮನೆಯ ಮಗಳಾಗಬೇಕು. ಈ ಅಣ್ಣಂದಿರ ಪ್ರೀತಿಯ ತಂದೆ ನಿನಗೆ ಅಮರ್ ಅಂದ್ರೆ ಇಷ್ಟನಾ? ನೀನು ಸುಮ್ಮನಿದ್ದೀರಾ? ಮಾಡಿದ್ರಿ ನೀನು ಧೈರ್ಯ ಕೇಳಮ್ಮ. ಅಮರಂದೆ ನನ್ನ ಜೀವ, ನನ್ನ ಪ್ರಾಣ. ನಾನು ಮದುವೆ ಅಂತ ಆದ್ರೆ ಅದು ಅಮರಲ್ಲ. ಮಾಡಿದ್ರಿ ತಿರುಳು ಕಂಡ ಪಾವಿಗೆ ಹಗಲು ತಿಂಗಳಿಗೆ ತುಂಬಾ ದುಡ್ತಾ ಇದೆಯಾ? ನೀನು ಕಂಡಂಗೆ ಅಮರು ಒಳ್ಳೆ ವ್ಯಕ್ತಿಯಲ್ಲ. ಆ ಮೊಣ ಮಾದೇಶ ಆ ಬಡ್ಡಿ ಬಂಗಾರ ಜೊತೆ ಸೇರ್ಕೊಂಡು ಎಂತೆಂತ ಹುಡುಗರ ನಡೆಸಿದ್ದಾರೆ ಗೊತ್ತೇನಮ್ಮ? ಅವನೊಬ್ಬ ದೊಡ್ಡ ಕ್ರಿಮಿನಲ್ಲಮ್ಮ, ದೊಡ್ಡ ಕ್ರಿಮಿನಲ್ಲು. ಪರವಾಗಿಲ್ಲ, ಒಬ್ಬಣ್ಣ ಕಣ್ಣೆದುರಿಗೆ ಅದು ಸುಳ್ಳ. ಆದ್ರೆ ನೀನು ರೇಷ್ಮೆ ಸೀರೆಗೆ ಚುಕ್ಕಿನ ಸುತ್ತಕೊಂಡು ಹೊಡೆದಂಗೆ ಇಟ್ಟಿದ್ಯಾ. ಅಷ್ಟೇ ವ್ಯತ್ಯಾಸ. ನೀನು ಮಾತಾಡೋದು ಎಷ್ಟೇ ಆದ್ರೂ ನಿಮ್ ಯೋಗ್ಯತೆ ತೋರಿಸಿದ್ರಲ್ಲ. ಗುಲಾಬಿ ಹೂವಲ್ಲಿರೋದು ಮುಳ್ಳೆ ಅನ್ನೋದನ್ನ ಮಾತ್ರ ನೀನ್ ಮರಿಬೇಡ. ನಂದ ಯಾಕೆ ಬದುಕ್ತಾ ಇದ್ದೀರಾ? ಏನೋ ಮಾತನ್ನ ಬಿಡುವಾಗಿ ಹೇಳ್ತಾರೆ, ಕೇಳೋಣ ಅಂತೇಳಮ್ಮ. ಎಷ್ಟೇ ಆದ್ರೂ ನನ್ನ ಪ್ರೀತಿಯ ತಂಗಿ ನೀವು. ಎದ್ದ ಕೈನ ತಂಗಿ ಅಂತೆ ತಂಗಿ. ಎಷ್ಟೇ ಆದ್ರೂ ನಿಮ್ಗೆ ಮತ್ತಾಗಿಲ್ವಾ? ಎಲ್ಲ ನೋಡಿ. ನೀವು ನನಗೆ ಮಾತಾಡೋದು ನಿಜ. ಆದ್ರೆ ಒಂದು ಕ್ಷಣವೂ ನಿಮ್ಮನ್ನ ಆ ರೀತಿ ನೋಡಿಲ್ಲಮ್ಮ, ಆ ರೀತಿ ಕಂಡಿಲ್ಲ. ನಮ್ಮ ತಾಯಿ ಸತ್ತ ಮೇಲೆ ನಿಮ್ಮ ತಾಯಿ ಸತ್ತ ತಾಯಿಯಿಂದ ಹೆಚ್ಚಾಗಿ ಅವರು ಸಾಯುವಾಗ ನನಗೆ ಭಾಷೆ ಕೊಟ್ಟು ನನ್ನ ಈ ಹೆಣ್ಣು ಮಕ್ಕಳನ್ನ
ಸೌಭಾಗ್ಯನ ನಾನು ಮದುವೆ ಆಗ್ತೀನಿ. ನಿಮ್ಮ ಆಸೆ ಅಂತೆ ನೆಮ್ಮದಿಯಾಗಿದೆ. ನಮ್ಮನೆ ಸಣ್ಣದಾಗಿ ಬಿಟ್ಬಿಟ್ರೆ ಆ ತಾಯಿಗೆ ಕೊಟ್ಟ ಮಾತ್ರಕ್ಕೆ ನಿಮ್ಗೆ ಶ್ರೇಯಸ್ಸನ್ನ ಬಯಸಬೇಕಾಗಿತ್ತು ನನ್ನ ಕರ್ತವ್ಯ. ಮಾಲಿನಿ, ನೀನ್ ತಿಳ್ಕೊಂಡಂಗೆ ಸೌಭಾಗ್ಯತೆಯನ್ನು ಇವತ್ತು ವಿತರಣೆಗಳಾಗಿರ್ಬೋದು. ಆದ್ರೆ ಒಂದು ಕಾಲದಲ್ಲಿ ಅವ್ರ ಮನೆ ತುಂಬಿ ತುಳುತ್ತಾ ಇರ್ತಂತೆ. ಅವ್ರು ಯಾರು? ನಮ್ಮ ಸೋದರಿ ಮಕ್ಕಳು. ನಿನ್ನ ದೇವರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಪ್ಪ ಅಮ್ಮನ ಆಸೆ ಆಗಿತ್ತಂತೆ. ಆದ್ರೆ ಅವ್ರು ಇವಾಗ ಬರ್ತಿಲ್ಲ. ಅವ್ರ ಆಸೆನ ಪೂರೈಸಬೇಕಾಗಿದ್ದು ನಮ್ಮ ಕರ್ತವ್ಯ. ಸುಮ್ಮನೆ ಅವರನ್ನ ಮರೆತು ದೇವರ ಮದುವೆಯಲ್ಲಿ ನೆಮ್ಮದಿಯಾಗಿರು. ದೇವರು ವಿದ್ಯಾವಂತ, ಬುದ್ಧಿವಂತ, ಗುಣವಂತ, ಅವನೇ ನಿಮಗೆ ಸರಿಯಾದ ವರ ಅಂತ ನಾನೇ ತೀರ್ಮಾನ ಮಾಡಿದ್ದೀನಿ. ಸುಮ್ಮನೆ ಅವರನ್ನ ಮರೆತು ದೇವರ ಮದುವೆಯಾಗಿ ನೆಮ್ಮದಿಯಾಗಿರು. ಕಂಡ ನಿಮಗೆ ಸೌಭಾಗ್ಯನ ಮದುವೆ ಆಗೋದಕ್ಕೆ ಒಪ್ಪಿಗೆನೇನಪ್ಪ? ಹಾಗಾದ್ರೆ ಒಂದೇ ದಿನ 2 ಮಾತನ್ನು ಮುಗಿಸ್ಬಿಡೋಣ. ಮಾಲಿನಿ, ನೀವು ಒಳಗೋಗಮ್ಮ. ಕಂಡ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹೋಗಮ್ಮ. ಹೋಗ್ತಾ ಇದ್ದೀರಾ? ಹೋಗಿ ನನ್ನ ಆಸೆ ಆಕಾಂಕ್ಷೆಗಳಿಗೆ ಎಲ್ಲರೂ ಬಿಟ್ಟು ನನ್ನ ಅಮ್ಮನ್ನ ದೂರ ಮಾಡಿ ನಿಮ್ಮ ಸ್ವಾರ್ಥ ತಪ್ಪಿಸ್ಕೊಂಡಿದ್ದೀರ. Never. ಇದು ನಾನು ಅವಕಾಶವೇ ಮಾಡಿದ್ದೆ. ನನ್ನ ಜೊತೆಗೆ ಅಮ್ಮನ ಜೊತೆ ಮಾತ್ರ ಅದು ಸಾಧ್ಯ. ಅದಕ್ಕೆ ಯಾರಾದ್ರೂ ಕಟ್ಟಿದೆ ನನ್ನ ಕುಕ್ಕಿನಲ್ಲಿ ಅದು ಮಾಂಗಲ್ಯ ಅಲ್ಲ. ನೇಣು ಹಾಕು. ನೋಡ್ತಾ ನನ್ನ ಬರಬೇಕಾಗಿರೋ ಆಸ್ತಿ ಜೊತೆಗೆ ನಿಮ್ಮ ಪಾಲಿನ ಆಸ್ತಿನ ಎಲ್ಲ ಕಿತ್ಕೊಂಡು ನಿಮ್ಮನ್ನು ರೋಡಲ್ಲಿ ಕೈ ಚಾಚಿ ಭಿಕ್ಷೆ ಬೇಡಪ್ಪ. ನಿಮ್ಮ ಮುಂದೆ ನೀವು ಮಾಡಿ ನಾಚಿಕೆ ಆಗ್ತಾರೆ. ಸರ್ವ ಸಂಪತ್ತಿನ ಅಧಿಕಾರಿಣಿ ಕುಬೇರನ ತಂಗಿ ಮಾಲಿನಿ. ಏಕೆ ರಕ್ತದ ಹತ್ಯೆಗೆ ಚಿಂತೆ ಮಾಡಿದ್ಯಾ? ಈ ದುಂಬೆ ಈ ಹೂವಿನ ಮಗನ ಇರೋ ಬಾರಲಿಲ್ಲ ಅನ್ನೋ ಚಿಂತೆ ನೀನು ಮಾತಾಡ್ತೀರಾ? ನಿಮ್ಮ ಮಾತು ನನಗೆ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಸಾರಿ, ಆ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಹೊರಟಿದ್ದೆ. ಆದ್ರೆ ಆ ಮಂದಿ ಮಾದೇಶ ಬಡ್ಡಿ ಬಂಗಾರ ಪುಂಜತೆ ಸೇರಿಕೊಂಡು ಹಾಳಾಗಿದ್ದೀರ ಅಂತ ನಮ್ಮಣ್ಣ ನನ್ನ ದೇವರು ಕೊಟ್ಟು ಮದುವೆ ಮಾಡಿಕೊಂಡಿದ್ದಾರೆ. ಈ ಸಂಧಿ ಪರಿಸ್ಥಿತಿನಲ್ಲಿ ನನ್ನ ಅಣ್ಣನ ನಾನು ಎಲ್ಲ ಹಾಕೊಂಡು ಈ ಮನೆ ಬಿಟ್ಟು ಬರೋದಕ್ಕಾಗಲ್ಲ. ನೀವೇನು ಮಾಡಿರೋ ನನ್ನನ್ನು ಮದುವೆ ಮಾಡ್ಕೊಳ್ಳೋದನ್ನ ನೀವು ಯೋಚನೆ ಮಾಡಿ. ಈ ಸಿಂಚನ ಯೋಗನಕ್ಕೆ ನೀವೇ ಅಧಿಪತಿ. ಎಷ್ಟು ಸಾಕು ಮಾಡಿದೆ? ನಾನು ಎಷ್ಟು ಸಾಕು ಮತ್ತೆ ಕಟ್ಟಿದ್ದು ನನ್ನ ಮರ್ಬಿಟ್ಟೆ ಅನ್ಕೊಂಡಿದ್ದೆ. ನಿನ್ನ ಸಿರಿತನದ ಯೌವನಗಾಸೆ ಅಲ್ಲ, ನಿಮ್ಮ ಮನೆತನದ ಸರ್ವ ಸಂಪತ್ತಿನ ಅಧಿಪತಿಯಾಗಿ ನಾನು ನೀನು ಅಣ್ಣಂದಿರಿಗೆ ಎದುರುಕೊಂಡು ಮುಂದೆ ಇಟ್ಟಿರೋ
ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ನಾನು ಇದು ಮಾಡಿದೆ. ನೀವು ಹೇಗೆ ಹೇಳ್ತೀರಾ? ಪ್ರಾಮಿಸ್ ಕಾಮ ಕುಲುಮೆಯ ಪೈಗುಟಿಯಲ್ಲಿ